ಹಾಯ್ ವೆಲ್ಕಮ್. ನಮ್ಮ ತೋಟದಲ್ಲಿ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಖುಷಿಯಾಗಿ ಚೆನ್ನಾಗ್ತಿದೆ. ನೀರಿನ ಪ್ರಾಬ್ಲಮ್ ಆಗಿದ್ದರಿಂದ ಎಲ್ಲ ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಒಂದು ತೋಟ ಮಾಡಿದ್ದೀವಿ ಅಂತ ಅಂದರೆ ಪೋಷಣೆ ಮಾಡೋದು, ಅದಕ್ಕೆ ಆರೈಕೆ ಮಾಡೋದು ತುಂಬಾ ಅತ್ಯಗತ್ಯ ಆಗ್ತದೆ. ಹೋಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಒಂಬಳೆ ಕೂಡ ಬಿಟ್ಟಿತ್ತು ಅಂತ ಕೂಡ ಹೇಳಿದರು. ನಮಗೆ ತುಂಬ ಖುಷಿ ಕೂಡ ಆಗಿತ್ತು. ಲಾಸ್ಟ್ ವೀಕಿಂದ ಮಳೆ ಕೂಡ ಬರ್ತಾ ಇದೆ. ಮುಟ್ಟಿದ ಸಾಕು ಹೋಗ್ಬಿಟ್ಟಿದೆ. ಅಡಿಕೆ ಗಿಡಕ್ಕಿನ ಆ ಕಳೆನೇ ಜಾಸ್ತಿ. ಹುಟ್ಟಿದ ಮಗುನ ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ ನೆಂದಿದೆ. ಅದರ ತೋಟದ ಕೆಲಸ ಮೇಲೆ ಭಾಳ ಅವರಿಗೆ ತುಂಬ ಇಂಟ್ರೆಸ್ಟು. ಎಷ್ಟೇ ಓದಿದ್ರು ಏನು ಅಲ್ವಾ, ರೈತನ ಕೆಲಸದ ಮುಂದೆ ಯಾವ ಕೆಲಸನೂ ಇಲ್ಲ ಅನ್ನೋದಕ್ಕೆ ನೋಡಿ ಫುಲ್ಲು ಇದು ಒಣಗಿಬಿಟ್ಟಿದೆ ನೋಡಿ, ಮಳೆ ಇಲ್ಲದಕ್ಕೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಸಲಹೆ ಏನಂತ ಅಂದರೆ, ಬೆಂಗಳೂರಲ್ಲಿ ಇದು ಕೆಲಸ ಮಾಡ್ತಿದ್ದೀರಾ ಓಕೆ, ಬಟ್ ಊರ ಕಡೆ ತೋಟ ಗೀಟ ಮಾಡ್ಕೊಂಡಿದ್ರೆ ಸ್ವಲ್ಪ ಬಂದು ಗಮನ ಹರಿಸಿಪ್ಪ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಎಫರ್ಟ್ಸ್ ಹಾಕ್ತಿದ್ದಾರೆ, ಆ ಎಫರ್ಟ್ಸಿಗೆ ಸ್ವಲ್ಪ ತಕ್ಕಂಥ ಫಲ ಸಿಕ್ಕಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ.